ಹಾಯ್ ಎವ್ರಿವನ್. ಸೊ ಎಲ್ಲರೂ ಹೇಗಿದ್ದಾರೆ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ವ್ಲಾಗ್ ಏನು ಅಂದರೆ, ಫಸ್ಟ್ ಟೈಮ್ ನಾನು ಆಲೂ ಬೋಂಡ ಮಾಡಿದ್ದೆ. ಸೀರಿಯಸ್ ಆಗಿ ಹೇಳ್ತೀನಿ, ಫಸ್ಟ್ ಅಟೆಂಪ್ಟ್ಗೆ ಇಷ್ಟು ಚೆಂದ ಬರುತ್ತೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿ, ತುಂಬ ಶೇಪ್ ಕೂಡ ಆಲೂ ಬೋಂಡ ಥರನೇ ಬಂದಿತ್ತು. ಒಂದೊಂದು ಹಂಗೂ ಹಿಂಗೂ ಆಗಿದ್ದು, ಬಟ್ 75% ತುಂಬ ಚೆನ್ನಾಗಿ ಬಂದಿತ್ತು. ಸೊ ಅದನ್ನು ನಿಮ್ಮ ಜೊತೆ ಹೆಂಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಸೇರಿ ಈ ವ್ಲಾಗ್ನ ಮಾಡ್ತಿದ್ದೀನಿ. ಸೊ ಫಸ್ಟಿಗೆ ಬೇಗ ಆಲೂ ಬೇಯಬೇಕು ಅಂತ ಆಲೂನ ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಸೊ ಹಾಗೆ ಇಲ್ಲಿ ಒಂದು ಬೌಲ್ನ ತೊಗೊಂಡು, ನಮ್ಮ ಮನೇಲಿ 4 ಜನ ಇದ್ವಿ. 4 ಜನ ತಕ್ಕಂತೆ ನಾನು ಜಾಮೂನ್ ಕಪ್ಪಲ್ಲಿ ಕರೆಕ್ಟಾಗಿ 1.5 ಕಪ್ ನಾನು ಕಡಲೆ ಹಿಟ್ಟನ್ನು ತೊಗೊತಾ ಇದ್ದೀನಿ. 1.5 ಕಪ್ ಬಂದು ನಿಮ್ಗೆ ಅರ್ಥ ಆಗುತ್ತೆ. ಸೊ ನೋಡಿಕೊಂಡು ಹಾಕ್ಕೊಳ್ಳಿ. ಸೊ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೇ ಹಾಕ್ಕೊಳ್ಳಿ ಅಂತ ಹೇಳಲ್ಲ. ನಿಮಗೆ ಗೊತ್ತಿರುತ್ತೆ ಅಡುಗೆ ಮಾಡೋರಿಗೆ ಎಷ್ಟು ಉಪ್ಪು ಹಾಕ್ಕೊಳ್ಬೇಕು, ಎಷ್ಟು ಖಾರ ಹಾಕ್ಕೊಳ್ಬೇಕು. ಇನ್ ಕೇಸ್ ಖಾರ ಜಾಸ್ತಿ ತಿನ್ನೋರಿಗೆ ಇನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು. ಸೊ ಇಲ್ಲಿ ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಆಗಿ ನಾನಿಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ. ಕಡಲೆ ಹಿಟ್ಟಿಗೆ ಯಾರು ಅಷ್ಟು ಪ್ರಿಫರ್ ಮಾಡಲ್ಲ, ಬಟ್ ನಾನು ಹಾಕ್ಕೊತಿದ್ದೀನಿ. ಸೊ ಈ ಥರ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ವಾಟರ್ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಸೊ ಇಷ್ಟು ಸಾಕು, ಇದಕ್ಕೆ ಇನ್ನೇನು ಜಾಸ್ತಿ ಆ್ಯಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಇಷ್ಟನ್ನು ನಿಧಾನವಾಗಿ ಸ್ವಲ್ಪ ನೀರೇ ಹಾಕ್ಕೊಂಡೇ ಮಿಕ್ಸ್ ಮಾಡಬೇಕಾಗತ್ತೆ. ಯಾಕಂದರೆ ಜಿಂಜರ್ ಗಾರ್ಲಿಕ್ ಪೇಸ್ಟು ಎಲ್ಲ ನೀವು ಕ್ಲೀನಾಗಿ ಮಿಕ್ಸ್ ಮಾಡಬೇಕಾದ್ರೆ ಎಲ್ಲ ಕಡೆಯೂ ಕ್ಲೀನಾಗಿ ಸ್ಪ್ರೆಡ್ ಆಗಿ ನೀಟಾಗಿ ಅದೆಲ್ಲನೂ ಮಿಕ್ಸ್ ಆಗಬೇಕಾಗಿರೋದ್ರಿಂದ. ಹಾಗೆ ಕಡಲೆ ಹಿಟ್ಟು ಕೂಡ ಒಂದು ಸಣ್ಣ ಗಂಟು ಥರ ಎಲ್ಲ ಇರುತ್ತೆ. ಸೊ ಅದನ್ನೆಲ್ಲ ಕ್ಲೀನಾಗಿ ಬಿಡಿಸ್ಕೊಂಡು ನೀಟಾಗಿ ಯಾವುದೇ ಒಂದು ರೀತಿ ಗಂಟಿಲ್ದಿರೋ ಉಪ್ಪು, ಖಾರ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಏನು ಹಾಕಿದ್ದೀವಿ ಎಲ್ಲ ಕೂಡ ಕಡಲೆ ಹಿಟ್ಟು ತುಂಬ ಚೆನ್ನಾಗಿ ಮಿಕ್ಸ್ ಆಗಬೇಕು. ಸೊ ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ. ಈ ಥರ ಗಂಟಿದ್ರೆ ಈ ಥರ ನಾನು ಮಾಡ್ತಿದ್ದೀನಲ್ವ, ಆ ಥರ ಮಾಡಿ ಕ್ಲೀನಾಗಿ ಎಲ್ಲನೂ ಗಂಟು ಏನಾದರೂ ಇದ್ರೂ ಕೂಡ ಹೋಗುತ್ತೆ. ಸೊ ನೋಡಿ, ಈ ಥರ ಮೇಲೆಯಿಂದ ಬಿಟ್ಟರೆ ಈ ಥರ ಚೆನ್ನಾಗಿ ಕಾಣಬೇಕು. ಸೊ ಲಾಸ್ಟಿಗೆ ಇದು ಮಿಕ್ಸ್ ಆಗಿದ್ದಾಯಿತು. ಸೊ ಹಾಗೆ ನಾನು ಆಲೂ ಬೋಂಡಾಗೆ 3 ಸಣ್ಣ ಈರುಳ್ಳಿನ ಹಚ್ಕೊಂಡಿದ್ದೀನಿ. ಹಾಗೆ 3 ಹಸಿಮೆಣ್ಸಿನ್ಕಾಯಿ, ಹಾಗೆ ಇಲ್ಲಿ ಕರಿಗೆ ಸೊಪ್ಪನ್ನ ಹಚ್ಚಿಟ್ಕೊಂಡಿದ್ದೀನಿ. ಬಟ್ ಅಲ್ಲೊಂದು ಅರ್ಧ ಖಾಲಿ ಇದೆಯಲ್ಲ, ಏನು ಗೊತ್ತಾ, ಕೊತ್ತಂಬರಿ ಸೊಪ್ಪು ಬೇಕಿತ್ತು. ಬಟ್ ಕೊತ್ತಂಬರಿ ಸೊಪ್ಪು ಖಾಲಿ ಆಗಿತ್ತು, ಬಟ್ ಎಲ್ಲ ಕೊಳ್ತುಬಿಟ್ಟಿತ್ತು. ಸೊ ಆಚೆ ಹಾಕಿದ್ದೀನಿ. ಬಟ್ ತೊಗೊಂಬರ್ಬೇಕು ಅಂತ ಸಂಜೆ ಹೋಗಿರೋ ಮರ್ತೋಗ್ಬಿಟ್ಟೆ. ಸೊ ಇದ್ರೆ ಅದನ್ನು ಹಾಕ್ಕೊಳ್ಳಿ. ಸೊ ಅಷ್ಟರಲ್ಲಿ ಇಲ್ಲಿ ಆಲೂ ಬೆಂದಿತ್ತು. ಒಂದು 4 ವಿಸಿಲ್ಸ್ ಹಾಕಿದೆ, ಆಲೂ ಬೆಂದಿತ್ತು. ಸೊ ನೀಟಾಗಿ ಆಲೂಗಡ್ಡೆನ ಕೂಡ ಸಿಪ್ಪೆ ಕ್ಲೀನಾಗಿ ಬಿಡಿಸ್ಕೊಂಡೆ. ಆ್ಯಕ್ಚುಲಿ ತುಂಬ ಬೆಂದುಬಿಟ್ಟಿದೆ. ಸೊ ನೀವಿಷ್ಟೆಲ್ಲ ಬೇಯಿಸ್ಕೊಳ್ಬೇಕಾಗಿಲ್ಲ, ತುಂಬ ನುಣ್ಣಗೆ ಆಗೋಗ್ಬಿಟ್ಟಿತ್ತು. ಅರ್ಧ ನಾನು ಆಲೂ ಸಿಪ್ಪೆ ಓಪನ್ ಮಾಡಿದ್ರೆ ಅರ್ಧ ಸಿಪ್ಪೆ ಜೊತೆನೇ ಹೋಗ್ತಿತ್ತು ಹಾಲು. ಸೊ ಅಷ್ಟು ನುಣ್ಣಗೆ ಬೇಯಿಸ್ಕೊಂಬೇಡಿ, ಮೀಡಿಯಮಾಗಿ ಗೊತ್ತಾಗುತ್ತಲ್ವ. ಸೊ ಯಾಕಂದ್ರೆ ಇಷ್ಟು ನುಣ್ಣಗೆ ಬೇಯಿಸ್ಕೊಂಡ್ರೆ ಎಣ್ಣೆಲಿ ಬಿಡಬೇಕಾದ್ರೆ ಒಂದು ಸ್ವಲ್ಪ ನೀರು ಆಗಿಬಿಡುತ್ತೆ. ಸೊ ಅದಕ್ಕೆ ಸ್ವಲ್ಪ ಗಟ್ಟಿಯಾಗಿದ್ದಾಗೇ ನೀವು ಇಳಿಸ್ಕೊಂಡ್ರೆ ಒಳ್ಳೇದು ಅಂತಲೇ ಹೇಳ್ತೀನಿ. ನಾನು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಇರೋದನ್ನ ಹೇಳ್ತಿರೋದು, ಬಿಕಾಸ್ ಟ್ರೈ ಮಾಡಿ ನೋಡಿ ನೀವು. ಸೊ ಅಷ್ಟರೊಳಗಡೆ ಆಲೂ ಎಲ್ಲ ಬಿಡಿಸ್ಕೊಂಡು ಪುಡಿ ಮಾಡಿ, ಹಾಗೆ ಒಂದು ಬಾಣಲಿ ಇಟ್ಟು ಆಲೂಗಡ್ಡೆ ಪಲ್ಯ ಮಾಡ್ಕೊಬೇಕಲ್ಲ. ಸೊ ಅದಕ್ಕೆ ಬಾಣಲಿ ಇಟ್ಟು ಒಂದು 3-4 ಸ್ಪೂನಷ್ಟು ನಾನು ಆಯಿಲ್ ಹಾಕಿದ್ದೀನಿ. ಕಡಿಮೆನೇ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳ್ಬೇಡಿ. ಬಿಕಾಸ್ ಜಾಸ್ತಿ ಆಯಿಲ್ ಹಾಕ್ಕೊಂಡಾಗ ನೀವು ಮತ್ತೆ ಆಯಿಲೆಲ್ಲ ಡಿಪ್ ಮಾಡೋದ್ರಿಂದ ಒಂದು ಸ್ವಲ್ಪ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರಲ್ಲ. ಕಡಿಮೆ ಆಯಿಲ್ ಹಾಕ್ಕೊಂಡು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಮತ್ತೇನು ಕರಿಗೆ ಸೊಪ್ಪನ್ನು ಏನು ನಾವೆಲ್ಲ ಹಚ್ಚಿಟ್ಕೊಂಡಿದ್ವಿ ಎಲ್ಲ ಹಾಕಿ ಲೋ ಫ್ಲೇಮಲ್ಲಿ, ನಾನು ಆಲ್ವೇಸ್ ಪ್ರತಿಯೊಂದು ವೀಡಿಯೋಸಲ್ಲಿ ಕೂಡ ಹೇಳ್ತೀನಿ, ಲೋ ಫ್ಲೇಮಲ್ಲೇ ನೀವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಪ್ರತಿಯೊಂದು ಸಲಿನೂ ಕೂಡ ಹೈ ಫ್ಲೇಮಲ್ಲಿ ಮಾಡಬೇಡಿ. ಲೋ ಫ್ಲೇಮಲ್ಲೇ ನೀಟಾಗಿ ನಿಧಾನವಾಗಿ ಗೋಲ್ಡನ್ ಕಲರ್ ಬರೋ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೋಡ್ತಿರ್ಬೋದು ಇಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ನಮ್ಗೆ ಹಸಿಮೆಣ್ಸಿನ್ಕಾಯಿ ಬೇಡ, ನಮ್ಗೆ ಚಿಲ್ಲಿ ಪೌಡರೇ ಬೇಕು ಅಂದರೆ ನೀವು ಅದನ್ನು ಕೂಡ ಆ್ಯಡ್ ಮಾಡ್ಕೊಬೋದು. ಬಟ್ ಇಲ್ಲಿ ಹಾಕಬೇಡಿ, ಆಲೂಗಡ್ಡೆ ಹಾಕ್ತಿರಲ್ಲ. ಸೊ ಆಗ ನೀವು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಳ್ಬೋದಾಗುತ್ತೆ. ಬಟ್ ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಬಟ್ ಗ್ಯಾಸ್ಟ್ರಿಕ್ ಅದನ್ನು ಕೂಡ ಜಾಸ್ತಿ ಯೂಸ್ ಮಾಡಬಾರ್ದು. ಬಟ್ ಟೇಸ್ಟ್ ಫಸ್ಟ್ ಟೈಮ್ ಮಾಡ್ತಿದ್ದೀನಲ್ವ, ಟೇಸ್ಟ್ ಚೆನ್ನಾಗಿರಬೇಕು ಅಂತ ನಾನು ಹಾಕ್ಕೊಂಡಿದ್ದೀನಿ. ಸೊ ಅಪರೂಪಕ್ಕೆ ಯೂಸ್ ಮಾಡೋರು ಏನು ಮಾಡ್ಬೋದು, ತೊಂದರೆ ಏನಿಲ್ಲ. ಸೊ ಓಕೆ, ಇಷ್ಟಾಗಿದೆ. ಬ್ರೌನ್ ಕಲರ್ ಆದಮೇಲೆ ನಾನಿಲ್ಲಿ ಆಲೂ ಎಲ್ಲ ಬಿಡಿಸ್ಕೊಂಡು ಚೂ ಮಾಡ್ಕೊಂಡಿದ್ದಲ್ವ, ಸೊ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ ಕ್ಲೀನಾಗಿ. ಆಲೂ ಪ್ರತಿಯೊಂದು ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು. ಸೊ ನಾನು ಒಬ್ಬಳೇ ಫೋನ್ ಹಿಡ್ಕೊಂಡು ಒಬ್ಬಳೇ ವೀಡಿಯೋ ಮಾಡೋದ್ರಿಂದ ಒಂದು ಸ್ವಲ್ಪ ಹಂಗೂ ಹಿಂಗೂ ಆಗುತ್ತೆ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಎಲ್ಲ ಮಿಕ್ಸ್ ಮಾಡಿದ್ದಾದಮೇಲೆ ಕಲರ್ಗೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದಾಗ ಹಿಂಗೆ ಕಾಣುತ್ತೆ. ಮತ್ತು ನಂಗೆ ಉಪ್ಪು ಕಡಿಮೆ ಇದೆ ಅನಿಸ್ತು. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಸೊ ಹಿಂಗೆ ಕಾಣ್ತಿತ್ತು. ಕ್ಲೀನಾಗಿ ಉಪ್ಪು ಏನು ಹಾಕಿದ್ವಿ ಎಲ್ಲನೂ ಇಳಿಬೇಕಂದ್ರೆ ಕ್ಲೀನಾಗಿ ಚೆನ್ನಾಗಿ ಆಲೂ ಜೊತೆ ಮಿಕ್ಸ್ ಮಾಡ್ಕೊಂಡಾಗ ಹಿಂಗಾಗುತ್ತೆ. ಸೊ ಹಾಗೆ ಆಲೂನ ಮಿಕ್ಸ್ ಮಾಡಿ ಹಾಕೋಕ್ಕೆ ಮತ್ತು ಇನ್ನೊಂದು ಚಿಕ್ಕ ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕಿದ್ದೀನಿ. ಇತ್ತೀಚೆಗೆ ಎಣ್ಣೆ ಐಟಮ್ಸ್ ಜಾಸ್ತಿ ಆಯ್ತು ನಮ್ಮ ಮನೆಯಲ್ಲಿ ಅಂತಲೇ ಹೇಳ್ಬೋದು. ಈ ಚಳಿಗೆ ಏನಾದರೂ ಒಂದು ಮಾಡ್ಕೊಂಡು ತಿಂತಾ ಇರ್ಬೇಕು ಅನಿಸ್ತಾನೆ, ಏನು ಮಾಡೋಕ್ಕಾಗಲ್ಲ. ಸೊ ನೋಡಿ, ಈ ಥರ ಆಲೂ ಏನು ನಾವು ಮಾಡಿದ್ವಿ ಪಲ್ಯನ ಈ ಥರ ರೌಂಡಾಗಿ ಶೇಪ್ ಮಾಡಿಕೊಂಡು ಈ ಕಡಲೆ ಹಿಟ್ಟಲ್ಲಿ
ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಹೇಳಿ, ಬಿಕಾಸ್ ಎಣ್ಣೆ ಆಲ್ರೆಡಿ ಕಾದಿದೆ. ಅಟ್ ಎ ಟೈಮ್ ಒಂದು 3-2 ಹಾಕ್ಕೊಳ್ಳೋಣ ಅಂತ ಹೇಳಿ ಒಂದೇ ಸಲ ನಾನು ಉಂಡೆ ಮಾಡ್ಕೊತಾ ಇದ್ದೀನಿ. ಸೊ ಈ ಥರ ಉಂಡೆ ಮಾಡಿಕೊಂಡು ಕಾದಿದೆ ಅಂತ ಅನ್ನಿಸ್ತು. ಸೊ ಆದರೂ ಒಂದ್ಸಲ ಟೆಸ್ಟ್ ಮಾಡೋಣ ಅಂತ ಒಂದು ಸ್ವಲ್ಪ ಬಿಟ್ಟು ನೋಡಿದೆ, ಆಲ್ಮೋಸ್ಟ್ ಕಾದಿತ್ತು. ಸೊ ಹಾಲನ್ನ ಈ ಥರ ರೌಂಡ್ ಆಗಿ ಉಂಡೆ ಮಾಡಿ ಸೊ ಅದರಲ್ಲಿ ಬಿಡಬೇಕಾಗುತ್ತೆ. ಸೊ ನೋಡಿ ಆ ಥರ ಬಿಡ್ತಿದ್ದೀನಿ ನೋಡಿ. ನಂಗೆ ಫಸ್ಟ್ ಇದು ಬಿಟ್ಟರೆ ಹಂಗೆ ಹೆಂಗೆ ಬಿಡೋದು ಅಂತ ನಂಗೆ ಐಡಿಯಾ ಸಿಕ್ಕಿರಲಿಲ್ಲ. ಸೊ ನಿಧಾನವಾಗಿ ಅದನ್ನು ಬಿಡೋಕ್ಕೆ ಟ್ರೈ ಮಾಡಿದಾಗ ತುಂಬ ಚೆನ್ನಾಗಿ ಬಂತು ಆ್ಯಕ್ಚುಲಿ ಹೇಳಬೇಕು ಅಂದರೆ. ಸೊ ಬಿಟ್ಟಾಗ ಒಂದು 2-3 ಮಿನಿಟ್ಸ್ ಏನು ಕಲ್ಸಕ್ಕೆ ಹೋಗಬೇಡಿ, ಅದು ಹಾಗೆ ಸ್ವಲ್ಪ ಫ್ರೈ ಆಗಲಿ, ಆಮೇಲೆ ರಿವರ್ಸ್ ಮಾಡೋಕ್ಕೆ ಟ್ರೈ ಮಾಡಿ. ಹಾಕ್ತಾನೆ ನೀವು ರಿವರ್ಸ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಎಲ್ಲ ಸ್ಪ್ರೆಡ್ ಆಗುತ್ತೆ, ಆಯಿಲ್ ಎಲ್ಲ ಸ್ಪ್ರೆಡ್ ಆಗಿ ಪಲ್ಯ ಎಲ್ಲ ಸ್ಪ್ರೆಡ್ ಆಚೆ ಬರುತ್ತೆ. ಆಗ ಆಯಿಲ್ ಕೂಡ ವೇಸ್ಟು, ಏನೂ ಚೆನ್ನಾಗಿ ಬರೋಲ್ಲ. ಹಾಕಿದ್ಮೇಲೆ ಒಂದು 2-3 ಮಿನಿಟ್ಸ್ ಬಿಟ್ಬಿಡಿ ಕುಕ್ ಆಗೋಕ್ಕೆ, ಮತ್ತು ರಿವರ್ಸ್ ಮಾಡಿದಾಗ ಕ್ಲೀನಾಗಿ ಎಲ್ಲ ಕಡೆ ಕವರ್ ಆಗಿ ಹೆಂಗೆ ಹಾಕಿರ್ತೀವಿ ಹಾಗೆ ಇರುತ್ತೆ. ನೋಡಿ ಎಷ್ಟು ಚಂದ ಬಂದಿದೆ ಅಂದರೆ ಸಖತ್ತಾಗಿತ್ತು, ಟೇಸ್ಟು ಕೂಡ ಚೆನ್ನಾಗಿತ್ತು. ನನ್ನ ಮಗ ನನಗೆ ಫಸ್ಟು ಬೇಡ ನನಗೆ ಇಷ್ಟ ಇಲ್ಲ ಅಂದ, ಆಮೇಲೆ ಬಲ್ಲ ಅಂತ ಒಂದು ತಿಂದು ಸಾಕು ಅಂದ್ಬಿಟ್ಟು ಕೊಟ್ಟಮೇಲೆ ಆಮೇಲೆ ನಂಗೆ ಇನ್ನೂ ಬೇಕು ಅಂತ ಮತ್ತು ಇನ್ನೂ 2 ತಿಂದ ತುಂಬ ಚೆನ್ನಾಗಿ ಬಂದಿತ್ತು. ಸೊ ಸಖತ್ ಖುಷಿ ಆಯಿತು ಫಸ್ಟ್ ಟೈಮ್ ಟ್ರೈ ಮಾಡಿದಾಗ ಇಷ್ಟು ರುಚಿಯಾಗಿ ಮಾಡಿದ್ದೀನಿ ಅಂತ ತುಂಬಾ ಖುಷಿ ಆಯಿತು. ಎಲ್ಲೂ ಕೂಡ ಓಪನ್ ಆಗಿರಲಿಲ್ಲ ಮತ್ತು ಚೆನ್ನಾಗಿ ಬಂದಿತ್ತು. ಬಟ್ ನನಗೆ ಹಾಕಬೇಕಾದ್ರೆ ಎಣ್ಣೆಯಲ್ಲಿ ಹಾಕಬೇಕಾದ್ರೆ ನನಗೆ ಅನಿಸಿದ್ದು ನನ್ನ ಸಜೆಷನ್ ಏನು ಅಂದರೆ ಪಲ್ಯ ಇನ್ನೂ ಸ್ವಲ್ಪ ಆದಷ್ಟು ಗಟ್ಟಿಯಾಗಿ ಮಾಡ್ಕೊಳ್ಳಿ ಅಂತಲೇ ನನಗೆ ಅನಿಸಿದ್ದು. ಗಟ್ಟಿಯಾಗಿ ಮಾಡಿಕೊಂಡ್ರೆ ಮತ್ತೆ ನೀವು ಕಡಲೆ ಹಿಟ್ಟಲ್ಲಿ ಮಿಕ್ಸ್ ಮಾಡಿ ಬಿಡಬೇಕಾದಾಗ ಹಂಗೆ ಚೆನ್ನಾಗಿ ಬರುತ್ತೆ. ಕಡಲೆ ಹಿಟ್ಟೆ ಸ್ವಲ್ಪ ನೀವು ಮೆತ್ತಗೆ ಪಲ್ಯನೇ ನೀವು ಸ್ವಲ್ಪ ಮೆತ್ತಗೆ ಮಾಡ್ಕೊಂಡಾಗ ಕಡಲೆ ಹಿಟ್ಟು ಜೊತೆ ಮಿಕ್ಸ್ ಮಾಡಿದಾಗ ಅದು ಅಲ್ಲೇ ಮೆತ್ತಗಾಗೋಗುತ್ತೆ ಮತ್ತು ನೀವು ಬಾಣಲಿ ಬಿಡೋಕ್ಕಾಗೋದಿಲ್ಲ. ಇನ್ ಕೇಸ್ ಬಿಟ್ಟರೂ ಕೂಡ ಅಲ್ಲೆಲ್ಲ ಸ್ಪ್ರೆಡ್ ಆಗುತ್ತೆ. ಸೊ ಆದಷ್ಟು ಎಲ್ಲ ಗಟ್ಟಿಯಾಗಿ ಮಾಡ್ಕೊಳ್ಳಿ. ಸ್ವಲ್ಪ ಆಯಿಲ್ ಕಡಿಮೆ ಹಾಕಿ ಮಾಡ್ಕೊಳ್ಳಿ, ಆಲೂಗಡ್ಡೆ ಕಡಿಮೆ ಬೇಯಿಸಿ ಆಟೋಮೆಟಿಕ್ಕಾಗಿ ಚೆನ್ನಾಗಿ ಬರುತ್ತೆ. ಸೊ ಇಷ್ಟೆಲ್ಲ ಆಗಿತ್ತು. ಸೀರಿಯಸ್ ಆಗಿ ಟ್ರೈ ಮಾಡಿ, ಈಸಿ ಪ್ರೊಸೆಸ್ಸೇ, ಜಾಸ್ತಿ ಏನಿಲ್ಲ, ಬಟ್ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಹಾಗೆ ನಾನು ಜೀರಿಗೆ ಹಾಕಿದ್ದೀನಿ, ಒಗ್ಗರಣೆಗೆ ಈರುಳ್ಳಿ ಹಾಕ್ಬೇಕಾದ್ರೆ ಅದನ್ನು ಸ್ಕಿಪ್ ಮಾಡಿಬಿಟ್ಟಿದ್ದೀನಿ. ಸೊ ಜೀರಿಗೆ ಹಾಕ್ಕೊಳ್ಳಿ. ಚೆನ್ನಾಗಿ ಟೇಸ್ಟ್ ಇರೋದ್ರಲ್ಲಿ ಎಲ್ಲ ಗುರು ತುಂಬ ಚೆನ್ನಾಗಿತ್ತು. ನಾನು ನೋಡಿ ಇರೋದ್ರಲ್ಲಿ ಅಂತ ಹೇಳ್ತೀನಿ, ಇರೋ ಇಂಗ್ರೀಡಿಯೆಂಟ್ಸಲ್ಲಿ ಅಂತ ಹೇಳಕ್ಕೆ ಹೋಗಿರೋದ್ರಿಂದ ಅಂದರೆ ತುಂಬ ಚೆನ್ನಾಗಿತ್ತು. ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ. ಸೊ ಈ ಥರ ಏನಾದರೂ ಹೊಸದು ಟ್ರೈ ಮಾಡ್ತಾ ಇರ್ತಾರೆ, ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ರಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ನನಗೆ ಸಪೋರ್ಟ್ ಮಾಡ್ತೀರಿ. ಇನ್ನೂ ಯಾವ ಥರ ನಿಮಗೆ ಥಿಂಗ್ಸ್ ಮಾಡಬೇಕು, ಇನ್ನೂ ಯಾವ ಥರ ನಿಮಗೆ ಅಡುಗೆ ಮಾಡಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಆ ಥರ ನಿಮಗೆ ಟ್ರೈ ಮಾಡಿ ತೋರಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.